ಪ್ರಿಯ ವೀಕ್ಷಕರೇ, ಈ ಹೆಣ್ಣು ಅನ್ನೋ ಮಾಯೆಗೆ ಅದ್ಯಾವ್ಯಾವಾಗ ಯಾರ ಮೇಲೆ ಅನುರಾಗ ಹುಟ್ಟಿ ಬಿಡುತ್ತೋ ಏನೋ. ಆ ಅನುರಾಗದ ಮೋಹದ ಬಲೆಗೆ ಬಿದ್ರು ಅಂದರೆ ಸಾಕು, ಆ ಹೆಣ್ಣಿಗೆ ಮೈ ಮೇಲೆ ಕಬ್ರೇ ಇರಲ್ಲ. ಸಮಾಜ ಏನು ಅಂದಾತೋ ಅನ್ನೋ ಭಯ ಇರಲ್ಲ. ಮುಂದಿನ ನನ್ನ ಜೀವನ ಏನಾಗುತ್ತೋ ಅನ್ನೋ ಸಣ್ಣ ಅಳುಕು ಕೂಡ ಇರಲ್ಲ. ಅದ್ಯಾರ ಮೇಲೆ ಪ್ಯಾರ್ ಆಗಿಬಿಡುತ್ತೋ ಆತನನ್ನು ಪಡೆಯಲು, ಅವನ ಜೊತೆಗೆ ಬದುಕು ಸಾಗಿಸಲು ಯಾವ ತ್ಯಾಗಕ್ಕಾದರೂ ಆಕೆ ಮುಂದಾಗಿಬಿಡುತ್ತಾಳೆ. ಅದು ಒಮ್ಮೊಮ್ಮೆ ವಿವಾಹಿತ ಮಹಿಳೆಯರಲ್ಲೂ ಈ ಮೋಹ ಅನ್ನೋ ಭೂತ ಹೊಕ್ಕಿಬಿಟ್ರೆ ಮುಗುದೇ ಹೋಯಿತು. ಕಟ್ಟಿಕೊಂಡ ಗಂಡನೂ ಬೇಕಾಗಲ್ಲ, ತಾನೇ ಹೆತ್ತು ಹೊತ್ತ ಕರುಳು ಬಳ್ಳಿಗಳ ಮೇಲಿನ ಮಮಕಾರ ಮಮತೇನು ಲೆಕ್ಕಕ್ಕೆ ಬರಲ್ಲ. ಬಯಸಿದ ಗಂಡಸಿನ ಸಖ್ಯ ಅಷ್ಟೇ ಅವಳಿಗೆ ಮುಖ್ಯ ಆಗಿಬಿಡುತ್ತೆ. ಅದಕ್ಕಾಗಿ ನಾನು ಯಾವ ತ್ಯಾಗವನ್ನಾದರೂ ಮಾಡಬಲ್ಲೆ ಅನ್ನೋ ಅಪಾಹಪಿ ಹಠಕ್ಕೆ ಬಿದ್ದು ಮಾಡಬಾರದ ಕೃತ್ಯ ಮಾಡಿಬಿಡ್ತಾರೆ ಕೆಲ ಹೆಂಗಸರು. ತನ್ನಿಂದ ಸಾಧ್ಯವಾಗದೇ ಇದ್ದರೆ ಬೇರೆಯವರನ್ನು ಆ ಕೃತ್ಯ ಎಸಗಲು ಪ್ರೇರೇಪಿಸಿ ಚಂಡಿಯಾಗಿಬಿಡುತ್ತಾರೆ. ಅಂತಹದ್ದೇ ಒಂದು ಪ್ರಕರಣ ಇದೀಗ ಬೆಳಕಿಗೆ ಬಂದಿದ್ದು, ಅಸಲಿಗೆ ಅದೇನು ನಡೀತು ಅನ್ನೋದನ್ನು ನಿಮ್ಮ ಮುಂದೆ ವಿವರವಾಗಿ ಹೇಳ್ತಾ ಹೋಗ್ತೇನೆ. ವೀಕ್ಷಕರೇ, ಗಟ್ಟಿ ನಿಲುವಿನ ನಿಷ್ಠೂರ ನಡೆಯ ನಿಮ್ಮ ಬೆಳಗೆರೆ ನ್ಯೂಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಫಾಲೋ ಮಾಡೋದನ್ನು ಮರಿಬೇಡಿ. ಹೌದು ಸ್ನೇಹಿತರೆ, ಈ ವಿಡಿಯೋವನ್ನು ಸೂಕ್ಷ್ಮವಾಗಿ ಗಮನಿಸಿಬಿಡಿ. ಪೊಲೀಸ್ ಭದ್ರತೆಯಲ್ಲಿ ತಾನೇ ವಾಸವಿದ್ದ ಗಂಡನ ಮನೆಗೆ ಬೀಗ ಜಡಿದು ಈಕೆ ಹೊರಟಿರೋದು ಬೇರೆ ಎಲ್ಲಿಗೋ ಅಂತೋ ಭಾವಿಸಬೇಡಿ, ನೇರವಾಗಿ ಕೃಷ್ಣನ ಜನ್ಮಸ್ಥಳಕ್ಕೆ. ಈಕೆಯನ್ನು ಶಪಿಸಿ ಹುಗಿದು ಉಪ್ಪು ಹಾಕ್ತಾ ಇರೋದು ಗಂಡ ಅನಿಸಿಕೊಂಡ ಪಾಪದ ವ್ಯಕ್ತಿಯ ಸಂಬಂಧಿಗಳು. ಇಂಥ ಮುಂಡೇರು ಊರಾಗಿದ್ದರೆ ಮಕ್ಕಳು ಮರಿಯೆಲ್ಲ ಇದನ್ನೇ ಕಲ್ತ್ಕೊಂಡು ಬಿಡ್ತಾರೆ ಎನ್ನುತ್ತಾ ಹಿಡಿ ಶಾಪ ಆಗ್ತಾ ಇದ್ರೆ, ತಾನೇ ಹೆತ್ತು ಹೊತ್ತ ಕೂಸನ್ನು ಕಂಕ್ಳಲ್ಲಿ ಹಾಕ್ಕೊಂಡು ಪೊಲೀಸ್ ಜೀಪ್ ಹತ್ತಿದ ಈಕೆ ಹೆಸರು ಆಶಾ. ಅಷ್ಟಕ್ಕೂ ಈ ಆಶಾ ಯಾರು, ಪೊಲೀಸ್ ಜೀಪ್ ಏರಿ ಮಾವನ ಮನೆ ಕಡೆ ಯಾಕೆ ಹೊರಟ್ಲು ಅನ್ನೋದನ್ನ ಮುಂದೆ ತೋರಿಸ್ತೀವಿ ನೋಡಿ. ಮೋಸ ಮಾಡಲೆಂದೆ ನೀನು ಬಂದೆಯ, ಪ್ರೀತಿ ಹೆಸರ ಹೇಳಿ ಎದುರು ನಿಂತೆಯ. ಈ ಆಶಾ ಅನ್ನೋ ಭಿನ್ನಾಣಗಿತ್ತಿ ಇದ್ದಾಳಲ್ಲ, ಇವಳದು ಮೂಲತಃ ಮಾಗಡಿ ಬಳಿಯ ಶಾನುಭೋಗನಹಳ್ಳಿ. ಈಕೆ ಬೆಂಗಳೂರಲ್ಲಿ ಕೆಲಸ ಮಾಡ್ಕೊಂಡಿದ್ದ ವೇಳೆ ತುಮಕೂರು ತಾಲೂಕಿನ ಹೆಬ್ಬೂರಿನ ಬಳಿಯ ದಾಸರಹಳ್ಳಿ ನಿವಾಸಿ ಪರಮೇಶ್ ಅನ್ನೋ ವ್ಯಕ್ತಿಯನ್ನ ತನ್ನ ಬಲೆಗೆ ಬೀಳಿಸಿಕೊಂಡು ಮದುವೆ ಮಾಡ್ಕೊಂಡಿರ್ತಾಳೆ. ಈ ಪರಮೇಶಿ ಬೆಂಗಳೂರಲ್ಲಿ ಕಾರ್ ಡ್ರೈವಿಂಗ್ ಕೆಲಸ ಮಾಡ್ಕೊಂಡಿದ್ದಾಗ ಇವ್ರ ನಡುವೆ ಕೂಚಿಕ್ಕು ಶುರುವಾಗಿ ಅದು ಮದುವೆವರೆಗೆ ಬಂದು ಪರಸ್ಪರ ಮದುವೆ ಕೂಡ ಮಾಡ್ಕೊಂಡ್ಬಿಟ್ಟಿರ್ತಾರೆ. ವಿಶೇಷ ಅಂದರೆ ಈ ಮದುವೆಗೂ ಮುನ್ನ ಈ ಇಬ್ಬರಿಗೂ ಆಲ್ರೆಡಿ ಒಂದು ಮದುವೆ ಆಗಿರುತ್ತೆ. ಮೊದಲ ಗಂಡನಿಗೆ ಜೂಟ್ ಹೇಳಿದ್ದ ಈ ತಾಟಗಿತ್ತಿ ಈ ಡ್ರೈವರ್ ಪರಮೇಶಿಗೆ ಗಂಟು ಬಿದ್ದು ಎರಡನೇ ಮದುವೆ ಮಾಡ್ಕೊಂಡ್ಬಿಟ್ಟಿರ್ತಾಳೆ. ಆಶಾಗೆ ಈ ಮೃತ ಪರಮೇಶ್ ಅನ್ನೋರು ಬ್ಯಾಂಗ್ಳೂರಲ್ಲಿ ಪರಿಚಯ ಆಗಿರ್ತಾರೆ. ಬ್ಯಾಂಗ್ಳೂರಲ್ಲಿ ಡ್ರೈವಿಂಗ್ ಕೆಲಸ ಮಾಡ್ಕೊಂಡಿರುವಾಗ ಪರಿಚಯ ಆಗಿ ಮದುವೆ ಆಗಿರ್ತಾರೆ. ಇಬ್ರಿಗೂ ಇದು ಎರಡನೇ ಮದುವೆ ಆಗಿರುತ್ತೆ. ಅಲ್ಲಿಗೆ ಹೋದು ನಮ್ಮ ತಮ್ಮ ಇರೋ ಜಾಗಕ್ಕೆ. ಎಷ್ಟು ವರ್ಷ ವಯಸ್ಸು? 50 ವರ್ಷ. 50 ವರ್ಷ. ಮದುವೆಗೆ 10 ವರ್ಷ ಆಗಿತ್ತು. ಬೆಂಗಳೂರಲ್ಲಿ. ಇಲ್ಲಿರಲಿಲ್ಲ ಸರ್ ಅವರು. ಫಸ್ಟ್ನೇದು ಒಂದು ಮದುವೆ ಆಗಿಬಿಟ್ಟು ನಮ್ಮ ತಮ್ಮ ಕಾರ್ ಓಡಿಸ್ತಿದ್ನಲ್ಲ, ಇವನ್ ಎಲ್ಲಿ ಪರಿಚಯ ಅನ್ನೋ ಗೊತ್ತಿಲ್ಲ ಅವಳಿಗೆ. ಆಮೇಲೆ ಹಿಂಗೆ ಕಣಕ್ಕ ನಾನು ಮದುವೆ ಆಗಿದ್ದೀನಿ ಅಂತ ನಮ್ಗೆ ಹೇಳ್ದ. ಆಯ್ತೇನೋ ಮದುವೆ ಆಗಿದ್ದಿ ಬಿಡಪ್ಪ, ಸಂಸಾರ ಮಾಡ್ಕೊಂಡು ಹೋಗು ಅಂತ ನಾವು ಹೇಳ್ದು. ಎಲ್ಲರೂ ಹೇಳ್ದಂಗೆ ನಾವು ಹೇಳ್ದು. ಆಮೇಲೆ ಬೆಂಗಳೂರಾಗೆ 6 ವರ್ಷನೋ 7 ವರ್ಷನೋ ಇದ್ದರು, ಚೆನ್ನಾಗೇ ಇದ್ದರು, ಒಂದು ದೊಡ್ಡ ಮಗ ಹುಟ್ಟೋವರೆಗೂ. ಆಮೇಲೆ ಇಲ್ಲಿಗೆ ಬಂದಮೇಲೆ 2ನೇ ಮಗ ಹುಟ್ಟಿದ್ದು, ಚಿಕ್ಕ ಮಗ. ಆವಾಗಲೂ ಚೆನ್ನಾಗೇ ಇದ್ದರು. ಈಗ ಯಮ್ಮ ಯಾವ ಊರು, ಯಮ್ಮ ನಡೆ ಹೆಂಗಿತ್ತು? ಈ ಸ್ಯಾನ್ಬೋಗ್ನಹಳ್ಳಿ, ಮಾಗಡಿ ಹತ್ರ ಸ್ಯಾನ್ಬೋಗ್ನಹಳ್ಳಿ ಇವಳ್ದು. ಯಾರಿಗೆ? ತನ್ನ ತಮ್ಮನಿಗೆ ಬೆಂಗಳೂರಾಗ ಪರಿಚಯ. ಇಲ್ಲಿ ಮೊದಲು ಏನೂ ಕೆಲ್ಸಕ್ಕೆ ಹೋಯ್ತಿರ್ಲಿಲ್ಲ. ನನ್ನ ತಮ್ಮ ಅದೇ ವೆಲ್ಡಿಂಗಿಂಗ್ ಕೆಲ್ಸಕ್ಕೆ ಹೋಗೋನು, ಬೋರ್ ಎತ್ತಿ ಮೋಟ್ರ್ ಬಿಡ್ತಾರಲ್ಲ ಆ ಕೆಲ್ಸಕ್ಕೆ ಹೋಗೋರು. ಆ ಕೆಲ್ಸಕ್ಕೆ ಹೋಗಿ ಮನೆಗೆ ಸಾಯಂಕಾಲ 9 ಗಂಟೆ ಆಗಲಿ 10 ಗಂಟೆ ಆಗಲಿ ಅವನು ಏನು ಕೆಲಸ ಮುಗೀತದೋ ಸೀದಾ ಮನೆಗೆ ಹೋಗೋನು. ನಾವಿರತ್ತವ ಇರಲಿಲ್ಲ, ನಮ್ಮ ಮನೆ ತಕ್ಕುವ ಅವನಿರೋ ತಕ್ಕುವ 1 ಕಿಲೋಮೀಟ್ರು. ಅವರು ಕೆರೆ ಒಳಗೆ ತೋಟದೊಳಗಿದ್ರು. ಹೀಗಿದ್ದ ಈ ಮಿಟುಕಲಾಡಿ ಹೆಂಗಸು ಮದುವೆಯಾದ ಆರಂಭದ ಕೆಲ ವರ್ಷಗಳ ಕಾಲ ಬೆಂಗಳೂರಲ್ಲಿ ಗಂಡನ ಜೊತೆ ಆಯಾಗಿ ಸಂಸಾರ ಮಾಡ್ಕೊಂಡಿರ್ತಾಳೆ. ಆ ವೇಳೆ ಒಂದು ಮಗು ಕೂಡ ಆಗಿರುತ್ತೆ. ಇತ್ತೀಚೆಗೆ ಬೆಂಗಳೂರು ಸಾಕೆಂದು ಗಂಡನ ಊರು ದಾಸರಳ್ಳಿಗೆ ಬಂದು ತೋಟದ ಮನೆಯಲ್ಲಿ ನೆಲೆಸಿರ್ತಾರೆ. ಗಂಡ ಪರಮೇಶಿ ಮೋಟ್ರ್ ರಿಪೇರಿ ಕೆಲಸಕ್ಕೆ ಹೋಗ್ತಾ ಇರ್ತಾನೆ. ಈಕೆದು ಏನು ಕೆಲಸ ಅನ್ನೋದನ್ನು ಗಂಡ ಪರಮೇಶಿ ಅಕ್ಕ ಜಯಮ್ಮ ಹೇಳ್ತಾರೆ, ಕೇಳಿಸ್ಕೊಂಡ್ಬಿಡಿ. ಎಲ್ಲಿ ಫಂಕ್ಷನ್ ನಡೀತದೆ ನೋಡ್ರಿ,
ಹಾಂ, ಅದಕ್ಕೆ ತಾಂಬೂಲ ಕೊಡೋದು, ತಾಂಬೂಲ ಒಂದು ಗ್ರೂಪ್ ಅಂತ ಮಾಡ್ಕೊಂಡು ಹಾಂ ಸರ್ ಅದು ಮಾಡೋಕ್ಕೆ ಹೋಗ್ತಿದ್ದು. ಅವನು ಮನೇಲಿ ಇದ್ಕೊಂಡು ಎಲ್ಲ ಕೆಲಸ, ಮಕ್ಕಳನ್ನ ಸ್ಕೂಲಿಗೆ ಬಿಡೋದು, ಕರ್ಕೊಂಬರೋದು, ಅವ್ನು ನೋಡ್ಕೊಳೋದು, ಅವ್ನು ಕೆಲಸ ಮಾಡೋದು ಎಲ್ಲ ಇವಂದು ಸರ್ ಇದು ಮಾಡ್ತಾ ಇದ್ದಿದ್ದು. ಇವಳು ಯಾವಾಗ ಬರೋಳೋ ಯಾವಾಗ ಹೋಗೋಳೋ ಗೊತ್ತಿಲ್ಲ. ಕೇಳಿಸ್ಕೊಂಡ್ರಲ್ಲ ಈ ಆಶಾಳ ಉದ್ಯೋಗ ಏನು, ಹೇಗೆ ನಡ್ಕೊಳ್ತಾ ಇದ್ಲು ಅನ್ನೋದನ್ನ. ಈ ಕೆಲಸಕ್ಕೆ ಹೋದವಳು ಸರಿಯಾಗಿ ಆ ಕೆಲಸ ಮಾಡಿಕೊಂಡು ಮನೆ ಮಕ್ಕಳು ಗಂಡ ಅಂತಿದ್ರೆ ಆಶಾ ಸಾಂಸಾರಿಕ ಜೀವನ ಆರಾಮಾಗಿ ಸಾಗೋದು. ಆಶಾಳಿಗೆ ಅದ್ಯಾವ ಮಂಕುಬೂದಿ ಎರಚಿದ್ನೋ ಅಲ್ಲಿ ಅಡುಗೆ ಕೆಲಸಕ್ಕೆ ಬರ್ತಾ ಇದ್ದ ಆಸಾಮಿಯೊಬ್ಬ. ಅಲ್ಲಿಂದ ಇವರ ಸಾಂಸಾರಿಕ ಬದುಕು ಹಳಿ ತಪ್ಪಲು ಶುರುವಾಗಿದೆ. ಈ ಚಂದ್ರಪ್ಪ ಅನ್ನೋರು ಅಡುಗೆ ಮಾಡ್ತಾ ಇರುವಂಥ ಕೆಲಸ ಮಾಡ್ತಾರೆ. ಈ ಆಶಾ ಅನ್ನೋರು ಈ ಮದುವೆಗಳಲ್ಲಿ ಈ ಸರ್ವಿಂಗು ಮತ್ತು ರಿಸೆಪ್ಷನ್ ಕೌಂಟ್ರಲ್ಲಿ ಇರುವ ಲೇಬರ್ ಕಾಂಟ್ರಾಕ್ಟ್ ತೊಗೊಂಡು ಹೋಗೋ ಕೆಲಸ ಮಾಡ್ತಾ ಇರ್ತಾರೆ. ಹಾಗೆ ಅವರು ಪೊಲೀಸ್ ಸ್ಟೇಷನ್ ಈ ಮದುವೆಗಳಲ್ಲಿ ಪರಿಚಯ ಆಗಿ ಒಬ್ರಿಗೊಬ್ರು ಅವರಿಗೆ ಸಂಬಂಧ ಡೆವಲಪ್ ಆಗಿರುತ್ತೆ. ಹೀಗೆ ಮದುವೆ ಕೆಲಸಗಳಿಗೆ ಹೋಗ್ತಾ ಇದ್ದ ಆಶಾ ಅಲ್ಲಿ ಚಂದ್ರಪ್ಪ ಅನ್ನೋ ಆಸಾಮಿಯ ಸಂಘಕ್ಕೆ ಬಿದ್ದು ಬಿಡ್ತಾಳೆ. ಯಾವಾಗ ಈ ಅನೈತಿಕ ಸಂಬಂಧಕ್ಕೆ ಈ ತಾಟಗಿತ್ತಿ ಆಶಾ ಬೀಳ್ತಾಳೋ, ಈ ಚಂದ್ರಪ್ಪ ಅನ್ನೋನು ಕೂಡ ಅದ್ಯಾವ ಮಧುಚಂದ್ರಕ್ಕೆ ಇವಳನ್ನ ಕರೆದೊಯ್ದು ಚಂದ್ರಲೋಕ ತೋರಿಸಿದ್ನೋ ಏನೋ, ಗಂಡನಿಂದ ದಿನೇ ದಿನೇ ಅಂತರ ಕಾಯ್ದುಕೊಳ್ಳಲು ಶುರು ಮಾಡಿಬಿಡ್ತಾಳೆ. ಅಷ್ಟೇ ಅಲ್ಲ, ಈ ಒಂಟಿ ತೋಟದ ಮನೆಯಲ್ಲಿದ್ದ ಇವಳ ಆಟವನ್ನು ವಿಚಾರಿಸಲು ಯಾರೂ ಮುಂದೆ ಬರಲ್ಲ. ಜೊತೆಗೆ ಈ ಪರಮೇಶಿ ಕೂಡ ಮನೆಯವರ ಒಪ್ಪಿಗೆ ಇಲ್ಲದೆ ತಾನೇ ಕಟ್ಟಿಕೊಂಡ ಕುದುರೆ ಆಗಿದ್ದರಿಂದ ಇವಳ ಈ ನಡವಳಿಕೆ ಪ್ರಶ್ನೆ ಮಾಡಲು ಆಗದೆ ಸುಮ್ಮನಿರಲಾಗದೆ ತೊಳಲಾಟಕ್ಕೆ ಬಿದ್ದಿರ್ತಾನೆ. ಅಷ್ಟೇ ಅಲ್ಲ, ಗಂಡನ ಸಂಬಂಧಿಗಳ್ಯಾರು ಇವ್ರ ಮನೆ ಕಡೆ ಸುಳಿಯದ ಹಾಗೆ ಎಲ್ಲರನ್ನೂ ದೂರವಿಟ್ಟು ಬಿಟ್ಟಿರ್ತಾಳೆ ಈ ಆಶಾ. ಒಂದು ವರ್ಷದಿಂದ ಈಚೆಗೆ ಈ ಥರ ಪರಿಸ್ಥಿತಿ, ಅವನಿಗೆ ಹಿಂಸೆ ಅವಳಿಂದನ. ಮಾತಾಡ್ತಿರ್ಲಿಲ್ಲ ಸರ್, ನಮ್ಮನ್ನ ಯಾರನ್ನೂ ಹತ್ರಕ್ಕೆ ಬಿಟ್ಕೊಂಡಿರ್ಲಿಲ್ಲ, ಎಲ್ಲ ದೂರ ಮಾಡಿಬಿಟ್ಟಿದ್ಲು. ಅಕ್ಕಂಗಿದ್ದಿರು ಅಣ್ಣ ತಮ್ಮದಿರು ಯಾರೂ ಇಲ್ಲ ಅವನಿಗೆ, ಅವನು ಒಬ್ಬನೇಯ, ಯಾರೂ ಇಲ್ಲ. ಕೇಳಿಸ್ಕೊಂಡ್ರಲ್ಲ, ಮದುವೆಯಾಗಿ 2 ಮಕ್ಕಳಾಗಿ ಸುಖ ಸಂಸಾರ ನಡೆಸ್ತಾ ಇದ್ದ ಆಶಾ ಈ ಚಂದ್ರಪ್ಪ ಅನ್ನೋ ಬಾಣಸಿಗನ ಸಹವಾಸಕ್ಕೆ ಬಿದ್ದ ವಿಚಾರ ಗಂಡನಿಗೂ ಗೊತ್ತಾಗಿ ಅದಕ್ಕೆ ತಕರಾರು ಮಾಡುತ್ತಿದ್ದ ಪರಮೇಶಿಗೆ ಏನಾದರೂ ಒಂದು ಗತಿ ಕಾಣಿಸುವ ಅಂತ ಪ್ಲಾನ್ ಮಾಡ್ಕೊಂಡಿದ್ಲು. ತನ್ನ ಲವರ್ ಜೊತೆ ಸೇರಿ ಗಂಡನಿಗೆ ಒಂದು ದಿನ ಮುಹೂರ್ತ ಕೂಡ ಇಟ್ಟೇ ಬಿಟ್ಲು. ಹೇಗೆ ಚಿಮ್ಮುತ್ತಿತ್ತು ಕಣ್ಣ ತುಂಬ ಪ್ರೀತಿ, ಈಗ ಯಾಕೆ ಜ್ವಲಿಸುತ್ತಿದೆ ಏನೋ ಶಂಕೆ ಭೀತಿ. ನಮಗೆ ಹೆಬ್ಬೂರು ಪೊಲೀಸ್ ಸ್ಟೇಷನ್ ಲಿಮಿಟ್ಸಲ್ಲಿ ನಾಗಮ್ಮನವರು 28ನೇ ತಾರೀಕಿನ ಒಂದು ಕಂಪ್ಲೇಂಟ್ ಕೊಡ್ತಾರೆ, ಫೆಬ್ರವರಿ 28ಕ್ಕೆ. ದಟ್ ಅವರು ತಮ್ಮ ಪರಮೇಶನ್ ಅವರು ಅನುಮಾನಾಸ್ಪದವಾಗಿ ಮೃತಪಟ್ಟಿರ್ತಾರೆ. ಅವರ ಹೆಂಡತಿ ಮೇಲೆ ಅನುಮಾನ ಇದೆ ಅಂತ ಹೇಳ್ತಾರೆ. ಸೊ ಮೃತಪಟ್ಟಿರುವುದು 30 ಜಾನ್ವರಿಗೆ ಮೃತಪಟ್ಟಿರುತ್ತಾರೆ. ಸೊ ಇಮಿಡಿಯೇಟಾಗಿ ನಾವು UDR ಅನ್ನು ರಿಜಿಸ್ಟರ್ ಮಾಡಿಕೊಂಡು ತಹಸೀಲ್ದಾರು ಮತ್ತು ಎ ಸಿ ಸಮಕ್ಷದಲ್ಲಿ ಬಾಡಿಯನ್ನು ಎಕ್ಸ್ಯೂಮ್ ಮಾಡಿಸಿ ಪೋಸ್ಟ್ ಮಾರ್ಟಮ್ಗೆ ಕಳಿಸಲಾಗುತ್ತೆ. ಸೊ ಪೋಸ್ಟ್ ಮಾರ್ಟಮ್ಗೆ ಕಳಿಸಲಾಗಿ ಈ ಅನುಮಾನ ಯಾರ್ಯಾರ ಮೇಲೆ ಇತ್ತು, ಹೆಂಡತಿ ಮತ್ತು ಅವರ ಹೆಂಡತಿ ಅಕಂಪ್ಲೀಸ್ ಚಂದ್ರಪ್ಪ ಅವರೆಲ್ಲನೂ ಪ್ರಶ್ನೆ ಮಾಡುವಾಗ ನಮಗೆ ತಿಳಿದು ಬಂದಿರುವುದೇನೆಂದರೆ, ಅಂದ್ರೆ ಆಶಾ ತಾನು ಇಟ್ಕೊಂಡಿದ್ದ ಮಿಂಡ ಚಂದ್ರಪ್ಪ ಹಾಗೂ ಆತನ ಸಹಚರರ ಜೊತೆ ಸೇರಿ ಪತಿ ಪರಮೇಶ್ವರನನ್ನ ಅರೋಹರ ಅನಿಸಿ ಶಿವನ ಪಾದಕ್ಕೆ ಕಳಿಸ್ಬಿಟ್ಟಿದ್ದಾರೆ. ಹೀಗೆ ಗಂಡನನ್ನ ಮುಗಿಸಿದ ಈ ಆಶಾ ಅದಕ್ಕೊಂದು ಕತೆ ಕಟ್ಟಿ ಅವಸರವಸರವಾಗಿ ಮಣ್ಣು ಮಾಡಿ ಕೈ ತೊಳೆದುಕೊಂಡು ಬಿಟ್ಟಿದ್ದಾಳೆ. ತಮ್ಮ ಆಗಬೇಕು ಸರ್, ನಮ್ಗಿನ್ನೇನಿಲ್ಲ, ನಮ್ಮ ತಮ್ಮಂಗೆ ಅನ್ಯಾಯ ಆಗಿರ್ಬೋದು ಅಂತ ಒಂದು ಡೌಟ್ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದು. ಅವನಿಗೆ ನೋಡಿದಾಗೆಲ್ಲ ಮತ್ತು ಹಣ ಎಲ್ಲ ಎತ್ಕೊಂಬಂದ್ರಲ್ಲ, ಅವ್ರಿಗೆಲ್ಲ ಕೈಯೆಲ್ಲ ಬ್ಲಡ್ ಆಗಿತ್ತು. ಅದ್ರ ಮೇಲೆ ಹೋಗ್ಲಿ 2 ಮಕ್ಕಳನ್ನ ಸಾಕ್ತಾಳಲ್ಲ ಅಂತ ನಾವು ಸುಮ್ಮನಾಗ್ಬಿಟ್ಟಿದ್ದೇವೆ ಸರ್. ಎಲ್ಲ ತಿಥಿ ಎಲ್ಲ ಮಾಡ್ದೋ. ಆಮೇಲೆ ನೋಡಿದ್ರೆ ಬರೀ 15 ದಿವಸಕ್ಕೆ ಬೇರೆಯವ್ರ ಜೊತೆ ಮದುವೆ ಆಗಿದೆ. ಅದೇ ಸಮಯ ನಮ್ಮ ತಮ್ಮ ಜಗದೀಶ ಸತ್ತೋದ್ಮೇಲೆ ನಮಗೆ ಫೋನ್ ಮಾಡಿದ್ದ. ನಮ್ಮ ತಮ್ಮ ತೀರೋದ್ಮೇಲೆ, ಅವರು ಪರಮೇಶ ತೀರೋದ್ಮೇಲೆ ನನ್ನ ತಮ್ಮ ಫೋನ್ ಮಾಡಿದ್ದ. ಅಯ್ಯೋ ಪರಮೇಶ, ಜಗದಿ ಏನಾಯ್ತಪ್ಪ ನನ್ನ ತಮ್ಮನಿಗೆ ಅಂತೇಳಿ ನನ್ನ ತಮ್ಮನ ಕೇಳಿದೆ. ಅಕ್ಕ ಏನು ನಮಗೇನು ಹೇಳಿಲ್ಲ, ಹಾರ್ಟ್ ಅಟ್ಯಾಕ್ ಆಯಿತು ಅಂತ ಮಾತ್ರ ಹೇಳಿರೋರು. ಅಷ್ಟಕ್ಕೆ ನಿಂಗೆ ಫೋನ್ ಮಾಡಿದೆ ಕಣಕ್ಕ, ಬಾರಕ್ಕ ಅಂತ ಹೇಳಿ ನನ್ನ ತಮ್ಮ ಹೇಳ್ದ. ನನ್ನ ತಮ್ಮ ಹೇಳಿದ ತಕ್ಷಣ ಎದ್ದಿದ ತಕ್ಷಣ ಒತ್ತಾರೆ ನಾವು ಅಲ್ಲಿಗೆ ಹೋದು, ನಮ್ಮ ತಮ್ಮ ಇರೋ ಜಾಗಕ್ಕೆ. ನಾವು ಹೋಗ್ಲಿ ಬಿಡು ಎಸಟ, ಇವಳನ್ನ ಪೊಲೀಸ್ ಸ್ಟೇಷನಿಗೆ ಕಂಪ್ಲೇಂಟ್ ಕೊಟ್ಟರೆ ಮಕ್ಕಳನ್ನ ಯಾರು ನೋಡ್ಕೊತಾರೆ ನಾಳೆ ದಿವಸ ಅಂತ ಸ್ವಾಮಿ ನಾವು ಅಲ್ಲಿಗೆ ಸೋತ್ಬಿಟ್ಟು ಅವತ್ತು ಎಲ್ಲರೂ ಸೋತ್ಬಿಟ್ಟು ಎಲ್ಲರೂ ಗುಸ ಅಂತ ಮಾತಾಡೋರು, ಏನೋ ಆಗಿದೆ ಅಂತನ.
ನಮಗೆ ಅರ್ಥ ಆಗಲಿಲ್ಲ. ನಾವು ಹತ್ರದಾಗಿದ್ದರೆ ಗೊತ್ತಾಗೋದವೆಲ್ಲನ. ದೂರ ಇದ್ವಲ್ಲ, ನಾನು ತುಮಕೂರಾಗಿದ್ದೆ, ಅವರು ಇದರೊಳಗಿದ್ರು ದವಸಪೇಟೆಯಲ್ಲಿ. ಕೇಳಿಸ್ಕೊಂಡ್ರಲ್ಲ, ಗಂಡನ ಸಾವಿನ ಬಗ್ಗೆ ಅನುಮಾನ ಬಂದರೂ ಸಂಬಂಧಿಗಳು ಹಾಳಾಗೋಗ್ಲಿ, ಹೋಗೋನು ಹೋದ, ಇರೋ ಮಕ್ಕಳಿಗಾದರೂ ತಾಯಿಯಾಗಿ ಇವಳು ಇರಲಿ ಅಂತ ದುಃಖವನ್ನೆಲ್ಲ ನುಂಗಿಕೊಂಡು ತಮ್ಮನ ಅಂತ್ಯ ಸಂಸ್ಕಾರಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಈ ಸಾವಿಗೆ ಹಾರ್ಟ್ ಅಟ್ಯಾಕ್ ಅನ್ನೋ ಬಣ್ಣ ಬೇರೆ ಕಟ್ಟಿದ್ದ ಈ ಗಯ್ಯಾಳಿ ಗಂಡನನ್ನ ಬಡಿದು ಬಾಯಿಗಾಕೊಂಡು ತೆಪ್ಪಗಿದ್ಲ ಅಂದ್ರೆ ನೋ ವೇ, ನಾನು ಗಂಡನನ್ನ ಪರಲೋಕಕ್ಕೆ ಪಾರ್ಸಲ್ ಮಾಡಿದ್ದು ಯಾಕೆ ಗೊತ್ತಾ ಅಂತ ಮತ್ತೊಂದು ತನ್ನ ಎಡವಟ್ಟಿನ ಕೆಲಸ ಮಾಡ್ಕೊಂಡಿದ್ದಾಳೆ. ಅದೇನು ಅನ್ನೋದನ್ನ SP ಹಾಗೂ ಸಂಬಂಧಿಗಳು ಹೇಳ್ತಾರೆ, ಕೇಳಿಬಿಡಿ. ಈ ಚಂದ್ರಪ್ಪ ಅನ್ನೋರು ಅಡುಗೆ ಮಾಡ್ತಾ ಇರುವಂಥ ಕೆಲಸ ಮಾಡ್ತಾರೆ. ಈ ಆಶಾ ಅನ್ನೋರು ಈ ಮದುವೆಗಳಲ್ಲಿ ಈ ಸರ್ವಿಂಗು ಮತ್ತು ರಿಸೆಪ್ಷನ್ ಕೌಂಟ್ರಲ್ಲಿ ಇರುವ ಲೇಬರ್ ಕಾಂಟ್ರಾಕ್ಟ್ ತೊಗೊಂಡು ಹೋಗೋ ಕೆಲಸ ಮಾಡ್ತಾ ಇರ್ತಾರೆ. ಹಾಗೆ ಅವರು ಪೊಲೀಸ್ ಸ್ಟೇಷನ್ ಈ ಮದುವೆಗಳಲ್ಲಿ ಪರಿಚಯ ಆಗಿ ಒಬ್ರಿಗೊಬ್ರು ಅವರಿಗೆ ಸಂಬಂಧ ಡೆವಲಪ್ ಆಗಿರುತ್ತೆ. ಸೊ ಇವರು ಮತ್ತೆ ವಾಪಸ್ ಇಬ್ಬರು ಮದುವೆ ಆಗಬೇಕು ಅಂತ ಯೋಚನೆ ಮಾಡಿ ಈಗ ಮಧ್ಯ ಇವು ಗಂಡ ಪರಮೇಶ್ ಅಡ್ಡು ಬರ್ತಾ ಇರೋದೊಂದು ಅಡ್ಡು ತೊಲಗಿಸ್ಕೊಂಡು ಈ ಥರ ಮಾಡಬೇಕಂತ ಪ್ಲ್ಯಾನ್ ಮಾಡಿರ್ತಾರೆ. ಕೈಯೆಲ್ಲ ಬ್ಲಡ್ ಆಗಿತ್ತು, ಅದ್ರ ಮೇಲೆ ಹೋಗ್ಲಿ 2 ಮಕ್ಕಳನ್ನ ಸಾಕ್ತಾಳಲ್ಲ ಅಂತ ನಾವು ಸುಮ್ಮನಾಗ್ಬಿಟ್ಟಿದ್ದೇವೆ ಸರ್. ಎಲ್ಲ ತಿಥಿ ಎಲ್ಲ ಮಾಡ್ದೋ, ಆಮೇಲೆ ನೋಡಿದ್ರೆ ಬರೀ 15 ದಿವಸಕ್ಕೆ ಬೇರೆಯವ್ರ ಜೊತೆ ಮದುವೆ ಆಗಿದೆ. ಆ ವಿಡಿಯೋ ಫೋಟೋ ಎಲ್ಲ ನೋಡಿ ನಮಗೆ ಭಾಳ ಬೇಜಾರಾಗೋಯ್ತು. ಎಂಥವ್ರಿಗೂ ನೋವು ಇರುತ್ತಲ್ವ ಸರ್. ಅದನ್ನು ನೋಡಿ ನಾವೇನು ಮಾಡ್ದೋ, ಮಕ್ಕಳಿಗೆ ಈಗ ನಮ್ಮ ತಮ್ಮಂಗೆ ಮಾಡ್ದೆ ಮಕ್ಳಿಗೆ ಮಾಡಲ್ಲ ಅಂತ ಯಾವ ಗ್ಯಾರಂಟಿ ಸರ್ ನಮಗೆ. ಅದಕ್ಕೋಸ್ಕರ ನಾವು ಕಂಪ್ಲೇಂಟ್ ಕೊಟ್ಟು ನ್ಯಾಯ ಸಿಗಬೇಕು, ನಮ್ಮ ತಮ್ಮಂಗೆ ಯಾವುದೇ ಕಾರಣಕ್ಕೆ ಮೋಸ ಆಗಬಾರ್ದು, ಅಷ್ಟೇ ಸರ್ ನಮ್ಮ ಉದ್ದೇಶ. ಬರೆದ ಹಾಡೆಯಲ್ಲಿ ಅಂತ್ಯ ಏನಿದೆ, ಸುಖ ದುಃಖ ಎರಡು ಅವನ ಸೂತ್ರದಲ್ಲಿದೆ. ಈ ಆಶಾ ಅನ್ನೋ ಪಾತಕಿ ಮೊದಲೇ ಪ್ಲಾನ್ ಮಾಡಿಕೊಂಡಂತೆ 15-20 ದಿನಕ್ಕೆ ಈ ಚೆಂಗ್ಲು ಚಂದ್ರನ ಜೊತೆ ಯಡಿಯೂರು ಸಿದ್ಧಲಿಂಗೇಶ್ವರನ ಸನ್ನಿಧಿಗೆ ಬಂದು ಸಪ್ತಪದಿ ತುಳಿದು ಬಿಟ್ಟಿದ್ದಾಳೆ. ಅಲ್ಲಲ್ಲೇ ಆಹಾ, ನೋಡ್ರಿ ಇವಳ ವಯ್ಯಾರದ ನಡಿಗೆನ. ಅವಳಿಗೆ ಗಂಡನನ್ನ ಕೊಂದ ಸಣ್ಣ ಪಶ್ಚಾತ್ತಾಪವಾಗ್ಲಿ ಅಳಕಾಗ್ಲಿ ಇದೆಯೇನ್ರಿ? ಅದರಲ್ಲೂ ದೇವರ ಮೂಲೆ ಮೂಲೆಗೂ ಕೈ ಮುಗಿದು ಬೇಡ್ಕೊಳ್ತಾಳೆ ಅಂದ್ರೆ ನನ್ನ ಗಂಡನನ್ನ ಕೊಂದ ಪಾಪಕ್ಕೆ ಪ್ರಾಯಶ್ಚಿತ್ತ ಮಾಡಪ್ಪ ಅಂತಾನೋ, ಅಥವಾ ತಾನು ಮಾಡಿದ ಪಾಪದ ಕೆಲಸ ಬೆಳಕಿಗೆ ಬರದೆ ಹಾಗೆ ಮುಚ್ಚಿ ಹೋಗ್ಲಿ ಅಂತಾನೋ. ಈ ಇಬ್ಬರು ಪಾತಕಿಗಳು ನಮಗಿದ್ದ ದೊಡ್ಡ ಪೀಡೆ ತೊಲಗಿತು, ಇನ್ನು ನಮ್ದೇ ಆಡಿದ್ದೇ ಆಟ ಹೂಡಿದ್ದೇ ಲಗ್ಗೆ ಅನ್ನೋ ಥರ ಬಿಂದಾಸಾಗಿದ್ರು. ಇವರ ಮದುವೆ ವಿಡಿಯೋವನ್ನ ಯಾರೋ ಪುಣ್ಯಾತ್ಮ ತೆಗೆದು ವೈರಲ್ ಮಾಡಿದ್ದೇ ತಡ ಮೊದಲೇ ನೊಂದು ಬೆಂದಿದ್ದ ಪರಮೇಶಿ ಸಹೋದರಿಯರು ಹೆಬ್ಬೂರು ಠಾಣೆಯ ಮೆಟ್ಟಿಲೇರಿದ್ದಾರೆ. ಆಗ ದೂರು ದಾಖಲಿಸಿಕೊಂಡ ಪೊಲೀಸರು ಹೂತಿದ್ದ ಎಣೆ ತೆಗೆದು ಮತ್ತೆ ಪೋಸ್ಟ್ ಮಾರ್ಟಮ್ ಮಾಡಿ ಈ ಗಯ್ಯಾಳಿ ಹಾಗೂ ಮಧುಚಂದ್ರನ ಕೈಗೆ ಕೋಳ ತೊಡಿಸಿ ಜೈಲ್ಗಟ್ಟಿದ್ದಾರೆ. ಈ ಚಂದ್ರ ಕಮ್ಮಿ ಆಸಾಮಿ ಏನಲ್ಲ, ಈ ಹಿಂದೆ ವರದಕ್ಷಿಣೆ ಪ್ರಕರಣದಲ್ಲಿ ಜೈಲೂಟ ಮಾಡಿ ಬಂದಿದ್ದಂತೆ. ಅದನ್ನ SP ಅವರೇ ಹೇಳ್ತಾರೆ, ಕೇಳಿ. ಸೊ ಈ ಚಂದ್ರಪ್ಪ ಅನ್ನೋರಿಗೆ ಇದು ಈಗಾಗಲೇ ಒಂದು ಕ್ರಿಮಿನಲ್ ಹಿಸ್ಟ್ರಿ ಇದೆ. 2017ರಲ್ಲಿ ಕುಣಿಗಲಲ್ಲಿ ಅವರು ಹೆಂಡತಿಯನ್ನು ಹ್ಯಾಂಗ್ ಆಗಿರ್ತಾರೆ, ಅದರಲ್ಲಿ ಡೌರಿ ಡೆತ್ ಕೇಸ್ ಮಾಡಿರ್ತಾರೆ. ಸೊ ಆ ಕೇಸಲ್ಲಿ ಇವರು ಜೈಲಿಗೆ ಹೋಗಿ ಬಂದಿರ್ತಾರೆ. ಈಗ ಕೇಸ್ ಟ್ರಯಲಲ್ಲಿದೆ. ಸೊ ಅದನ್ನು ನಾವು ಕನ್ಸಿಡರ್ ಮಾಡಿ ಮುಂದಿನ ದಿನಗಳಲ್ಲಿ ಇನ್ವೆಸ್ಟಿಗೇಷನಲ್ಲಿ ಏನಾಗಿದೆ ಅನ್ನೋದು ಪತ್ತೆ ಮಾಡಿ. ಸೊ ಈ ಚಂದ್ರಪ್ಪ ಅನ್ನೋರು, ಚಂದ್ರಪ್ಪ ಜೊತೆ ಇನ್ನೊಬ್ಬ ವ್ಯಕ್ತಿ ಅನ್ನೋನ್ ಪರ್ಸನ್ ಒಬ್ಬರು ಬಂದಿದ್ದಾರೆ. ಅವರು ಯಾರು ಅನ್ನೋದು ನಾವು ಪತ್ತೆ ಹಚ್ಚಿ ಆದಷ್ಟು ಬೇಗ ಅರೆಸ್ಟ್ ಮಾಡಲಾಗುತ್ತೆ. ಟೋಟಲ್ 3 ಜನ ಇನ್ವಾಲ್ವ್ ಆಗಿರೋದು ಕಂಡು ಬರ್ತಾ ಇದೆ. ಬಲಿಯಾಯಿತೆ ಬದುಕು ವಿಧಿಯಾಟಕ್ಕೆ. ಒಟ್ಟಾರೆ ಹೇಳೋದಾದ್ರೆ ಒಂದು ಮದುವೆ ಮಾಡಿಕೊಂಡು ಅವನೂ ಬೇಡ ಅಂತ ಬಿಟ್ಟು 2ನೇ ಮದುವೆ ಮಾಡಿಕೊಂಡು ಇಬ್ರು ಮಕ್ಕಳನ್ನ ಹೆತ್ತು ಇದೂ ಸಾಲದೆಂಬಂತೆ ಮತ್ತೊಬ್ಬನ ಸಂಘಕ್ಕೆ ಬಿದ್ದು ಕಟ್ಟಿಕೊಂಡವನನ್ನೇ ಮುಗಿಸಿ ಮತ್ತೊಬ್ಬನ ಜೊತೆ ಸಪ್ತಪತಿ ತುಳಿದ ಈ ದುರುಳ ಹೆಂಗಸಿನ ದುರ್ಬುದ್ಧಿಗೆ ಇಬ್ಬರು ಪುಟ್ಟ ಮಕ್ಕಳ ಬದುಕು ಅನಾಥವಾಗಿದೆ. ಅಮಾಯಕ ಪರಮೇಶಿ ಅದೆಷ್ಟು ನೊಂದು ಪ್ರಾಣ ಬಿಟ್ನೋ ಆ ಶಾಪ ಇವಳಿಗೆ ಈ ರೂಪದಲ್ಲಿ ಬಂದೆರಗಿದೆ ಅಂದ್ರೂ ತಪ್ಪಾಗ್ಲಿಕ್ಕಿಲ್ಲ.